ಒಂದು ಕಡೆ ನಾಗೇಂದ್ರ ಬಂಧನವೇನೋ ಆಯ್ತು, ಅಲ್ಲಿಗೆ ಹಗರಣದ ಕತೆಗೆ ಪೂರ್ಣ ವಿರಾಮ ಬಿತ್ತು ಅಂತಲ್ಲ, ಬದಲಾಗಿ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಈಗ ಢವಢವ ಶುರುವಾಗಿದೆ. ಎಸ್ಐಟಿ ವಿಚಾರಣೆ ಎದುರಿಸಿದಂತ ದದ್ದಲ್ ಈಗ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾರೆ. ಅಕ್ರಮದ ಕತೆ ಈಗ ಮತ್ತೊಂದು ಮಗ್ಗಲಿಗೆ ವಾಲುವಂತಾಗಿದೆ. ಬಸನಗೌಡ ದದ್ದಲ್ಗೆ ಬಂಧನ ಭೀತಿ, ಅಜ್ಞಾತವಾದ ಶಾಸಕ. ದದ್ದಲ್ ಸುತ್ತ 8 ಎಕರೆ ಭೂಚಕ್ರ ಹಗರಣ ವೇಳೆಯಲ್ಲೇ ಖರೀದಿ. ನಡುಕ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ವಾಲ್ಮೀಕಿ ನಿಗಮದ ದುಡ್ಡನ್ನ ತಿಂದು ತೆಗೆದವರಿಗೆ ನಡುಕ ಶುರುವಾಗಿದೆ. 2 ದಿನ ದಾಳಿ ನಡೆಸಿ ಬೆವರಿಳಿಸಿದ ಇಡಿ ಮಾಜಿ ಸಚಿವ ನಾಗೇಂದ್ರರನ್ನ ಬಂಧಿಸಿ ವಿಚಾರಣೆ ತೀವ್ರಗೊಳಿಸಿದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದ ಶಾಸಕ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಎದುರಾಗಿದೆ. ಹೀಗಾಗಿ ದದ್ದಲ್ ಅಜ್ಞಾತವಾಗಿದ್ದಾರೆ. ನಾಗೇಂದ್ರ ಬಂಧನ ಆಗ್ತಾ ಇದ್ದಂತೆ ಖುದ್ದು ದದ್ದಲ್ ಎಸ್ಐಟಿ ಅಧಿಕಾರಿಗಳ ಬಳಿ ಹೋಗಿ ತನ್ನನ್ನ ಬಂಧಿಸುವಂತೆ ದುಂಬಾಲು ಬಿದ್ದಿದ್ರಂತೆ. ಎಸ್ಐಟಿ ದದ್ದಲ್ರನ್ನ ಬಂಧಿಸಿಲ್ಲ, ಹೀಗಾಗಿ ಇಡಿ ತಮ್ಮನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಅರಿತಿರುವ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ದದ್ದಲ್ರ ಈ ನಡೆನೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಸಮರಕ್ಕೆ ಕಾರಣವಾಗಿದೆ. ಇಡಿ ಬಂದ ನಂತರ ಸಿಕ್ಕಾಕೊಂಡು ಅರೆಸ್ಟ್ ಆದ ನಂತರ ಆ ದದ್ದಲ್ ಅನ್ನುವಂಥ MLA ಹೋಗಿ ನಾನು ಕೈ ಮುಗಿತೀನಿ, ನಾನು ಅರೆಸ್ಟ್ ಮಾಡ್ರಿ ಅಂತ SIT ಕೇಳ್ತಾರೆ. ಏನ್ ನಡೆದ ನಿಮ್ಮ ಸರ್ಕಾರದ ಮಿಸ್ಟರ್ ಸಿದ್ದರಾಮಯ್ಯ? ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಾನೆ ಹೇಳಿದ್ರಪ್ಪ. ನಿನ್ನೆನು ನಾನು ಕೇಳಿದಾಗ ಅವರನ್ನು ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ದದ್ದಲ್ ತಲೆಮರೆಸಿಕೊಂಡಿರೋದು ಯಾಕೆ? ದದ್ದಲ್ ವಿರುದ್ಧವಿರುವ ಆರೋಪ ಏನು? ಅದನ್ನ ತೋರಿಸ್ತೀವಿ ನೋಡಿ. ವಾಲ್ಮೀಕಿ ನಿಗಮದ ಹಗರಣದ ಮಧ್ಯೆನೆ ಬಸನಗೌಡ ದದ್ದಲ್ ಜಮೀನು ಖರೀದಿಸಿರುವ ಆರೋಪ ಇದೆ. ಪುತ್ರ ತ್ರಿಶೂಲ್ ಕುಮಾರ್ ನಾಯಕ ಹೆಸರಲ್ಲಿ ಬಸನಗೌಡ ದದ್ದಲ್ 4 ಎಕರೆ 31 ಗುಂಟೆ ಜಮೀನನ್ನ ಖರೀದಿಸಿದ್ದು, ಈ ಜಮೀನು ಜೂನ್ 27ರಂದು ಮ್ಯೂಟೇಷನ್ ಆಗಿದೆ. ಇದಕ್ಕೆ ಒಟ್ಟು 23,88,000 ರೂಪಾಯಿ ನೀಡಲಾಗಿದ್ದು, ಖಾಸಗಿ ಬ್ಯಾಂಕ್ನ ಚೆಕ್ನ ಮೂಲಕ ಹಣ ಸಂದಾಯ ಮಾಡಲಾಗಿದೆ. ಆದ್ರೆ ಇದು 23 ಲಕ್ಷ ಅಲ್ಲ, ಮಾರ್ಕೆಟ್ ದರ ಬೇರೆನೇ ಇದೆ ಅಂತ ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. 4 ಎಕರೆ 31 ಗುಂಟೆ ಭೂಮಿಯನ್ನ ಜೂನ್ ಒಳಗಡೆ ಖಂಡಿತ ಕರಾರು ಪತ್ರವನ್ನು ಮಾಡ್ತಾರೆ. ಸುಮಾರು 28,88,000 ರೂಪಾಯಿಗೆ. ಇದು ನೋಂದಣಿ ಅಧಿಕಾರಿಗಳ ಬೆಲೆ ಮಾತ್ರ, ಇದು ಮಾರುಕಟ್ಟೆ ಬೆಲೆ ಬೇರೆ ಇರುತ್ತೆ. ಅದಕ್ಕೆ ಗೃಹ ಪ್ರವೇಶದ ದಿನವೇ ರೇಡ್ ನಡೆಸಿ ಬಿಸಿ ಮುಟ್ಟಿಸಿದ್ದ ಇಡಿ. 4 ಎಕರೆ ಭೂಮಿ ಖರೀದಿ ಜೊತೆಗೆ ದದ್ದಲ್ ಸಂಬಂಧಿ ಕಾರ್ತಿಕ್ ಎಂಬಾತನ ಹೆಸರಲ್ಲಿ ಖರೀದಿಸಲಾಗಿರುವ ಜಮೀನು ರಹಸ್ಯವನ್ನ ಇಡಿ ಭೇದಿಸಿದೆ. ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು 4 ಕೋಟಿ ರೂಪಾಯಿ ಹಣದ ರಹಸ್ಯ ಭೇದಿಸಿದ್ದಾರೆ. ಆಸ್ಕಿಹಾಳ ಗ್ರಾಮದಲ್ಲಿ 3 ಎಕರೆ 30 ಗುಂಟೆ ಜಮೀನನ್ನ ಬಸನಗೌಡ ದದ್ದಲ್ ಸಂಬಂಧಿ ಕಾರ್ತಿಕ್ ಎಂಬ 4 ಕೋಟಿ ರೂಪಾಯಿಗೆ ಖರೀದಿಸಿದ್ದ. ಕಾರ್ತಿಕ್ ಮತ್ತು ಆಂಜನೇಯ ಎನ್ನುವವರ ಹೆಸರಲ್ಲಿ ಜಮೀನು ನೋಂದಣಿಯಾಗಿದೆ. ಲಕ್ಷ್ಮೀದೇವಿ ಎಂಬ ಮಹಿಳೆಯಿಂದ ಜಮೀನು ಖರೀದಿಸಿದ್ದ ಕಾರ್ತಿಕ್ 25 ಲಕ್ಷ ರೂಪಾಯಿನ 3 ಚೆಕ್ಗಳನ್ನ ಲಕ್ಷ್ಮೀದೇವಿಗೆ ನೀಡಿದ್ದ. ಉಳಿದ ಹಣವನ್ನ ನಗದು ರೂಪದಲ್ಲಿ ಸಂದಾಯ ಮಾಡಲಾಗಿದ್ದು, ಹೀಗಾಗಿ ನಗದು ರೂಪದಲ್ಲಿ ಹಣ ಖರೀದಿಸಿದ್ದ ಲಕ್ಷ್ಮೀದೇವಿಗೂ ಸಂಕಷ್ಟ ಎದುರಾಗಿದೆ. ಜಮೀನು ಮಾರಿ ಮನೆ ಖರೀದಿಸಿದ್ದ ಲಕ್ಷ್ಮೀದೇವಿ ಗೃಹ ಪ್ರವೇಶ ಮಾಡ್ತಾ ಇದ್ದಾಗಲೇ ಇಡಿ ದಾಳಿ ನಡೆಸಿದೆ. ಮನೆ ಖರೀದಿಸುವುದಕ್ಕೆ ಹಣ ಬಂದಿದ್ದು ಹೇಗೆ ಅಂತ ಪ್ರಶ್ನಿಸಿದೆ. ನೋಟಿಸ್ ಕೊಟ್ಟು ಬೆಂಗಳೂರಿಗೆ ವಿಚಾರಣೆಗೆ ಬರುವಂತೆ ತಿಳಿಸಿದೆ. ಹೀಗೆ ಒಂದೊಂದೇ ಕಂಟಕಗಳು ಬಸನಗೌಡ ದದ್ದಲ್ ಸುತ್ತ ಸುತ್ತಿಕೊಳ್ತಾ ಇವೆ. ದದ್ದಲ್ ಎಲ್ಲೇ ಅಡಗಿದ್ರು ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.